ಎಲ್ಲಾರು ಹೌದಪ್ಪ. ಆದ್ರೆ ಇವತ್ತು ನಮ್ಗಾದ್ರು ಹೆಡ್ ಆಫೀಸ್ ಇದೆ, ಲೀಡರ್ಸ್ಗಳಿದ್ದಾರೆ, ನಮ್ಮ ಫೌಂಡರ್ ಸಿಗ್ತಾರೆ, ಮಾಲ್ಗಳು ನೋಡು, 1-3 ಮಾಲ್ ಇದೆ. ಇಷ್ಟೆಲ್ಲ ಅನುಕೂಲ ಇದ್ರೂ ನಾವು ಏನ್ ಮಾಡ್ತಾ ಇದೀವಿ, ರೀಸನ್ಗಳು ಹೇಳ್ತಾ ಇದೀವಿ. ಆದ್ರೆ ಇವತ್ತು ಮೈಸೂರಿಂದ ಅಲ್ಲಿ ಮಾಲು ಇಲ್ಲ, ಲೀಡರ್ಸ್ಗಳು ಇಲ್ಲ, ಯಾರು ಇಲ್ಲ, ಫ್ರೆಶ್ ಜಾಗ. ಅಂತ ಜಾಗದಲ್ಲಿ ಇವತ್ತು ಏನೋ ಒಂದು ಸಾಧನೆ ಮಾಡ್ಬೇಕಂತ ನಿಂತ್ಕೊಂಡು ಇವತ್ತು 2 ದಿನದಲ್ಲಿ 25 RP ಡೈರೆಕ್ಟ್ ರೆಫರಲ್ ಸೇರಿದ್ರೆ 32,000 ಯಾವ ತರ ಮಾಡಿದ್ರು ಅಂತ ಕೊಡ್ತೀವಿ ಸರ್. ಮಾತಾಡಿ ಎಲ್ಲ ತುಂಬಾ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡ್ಲಿಕ್ಕೆ ಏನಿಲ್ಲ, ಎಲ್ಲ ಮಾತಾಡ್ತಿದ್ದಾರೆ. ಆ 2 ಡೇಸ್ ಹೆಂಗ್ ಮಾಡಿದ್ರೆ ಅಂತ ಒಂದು ಟಿಪ್ಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ಮಾತಾಡಿದ್ರೆ. ಯಾಕಂದ್ರೆ ನಾವು ಮಲಗುವ ರಾತ್ರಿ 12 ಗಂಟೆ ಆಗುತ್ತೆ, ಬೆಳಿಗ್ಗೆ ಜಾವ 3:30 ಇದ್ದೇವೆ. ಬೆಳಿಗ್ಗೆ ಏನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ. 10 ನಿಮಿಷ ನಿಮ್ಗೆ ಯಾವ್ದು ಹೇಳ್ಬೇಕು ಅಥವಾ ಏನ್ ನಂಬ್ತೀರಾ, 10 ನಿಮಿಷ ಕೂತ್ಕೊಳ್ಳಿ ಸರ್. ನೀವು ಪೂಜೆ ಮಾಡೋಂಥ ವಿಚಾರ ನಾವು ತಿಳಿಸ್ಲಿಬೇಕಾದ್ರೆ 1.5 ಗಂಟೆ 2 ಗಂಟೆ 3 ಗಂಟೆ ಕೂತ್ಕೊಂಡ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗತ್ತ ನೋಡಿ. ಯಾರು ಕೇಳೋದು ಒಂದು ಅರ್ಧ ಗಂಟೆ ಕೂತ್ಕೊಳ್ತೀರಾ, 1 ಅವರ್ ಸುಮ್ಮನೆ ಕೂತ್ಕೊಳ್ತೀರಾ. ಅದನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಅಂದ್ರೆ ನಿಮ್ಗೆ ಫಸ್ಟ್ ನಿಮ್ಗೆ ಸಮಾಧಾನ. ಫಸ್ಟೇ ನಿಮ್ಮ ದಾವಂತ ಆಗೋದು ಅವ್ರು ಸಿಕ್ತಿಲ್ಲ, ಅದಿಲ್ಲ ಇದಿಲ್ಲ ಅದೆಲ್ಲ ಬಿಟ್ಬಿಡಿ. ನನಗೆ ವಾರಕ್ಕೆ 1 ದಿನ ಅಥವಾ 2 ದಿನ ಅಷ್ಟೇ ನಂಗೆ ಕೆಲಸ ಮಾಡ್ಲಿಕ್ಕೆ ಆಗೋದು. ಯಾಕಂದ್ರೆ ನಾನೊಂದು 3 ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಆ ಕೆಲಸಗಳು ನಡೀತಾ ಇರಲ್ಲ. ಈಗ ಸದ್ಯಕ್ಕೆ ನಂಗೆ ಹೇಗಿರುತ್ತೆ, ಅಲ್ಲಿ ಅರ್ಧಕ್ಕೆ ಹೋಗಿರುತ್ತೆ, ಅಲ್ಲಿ ಇರೋದಕ್ಕಾಗಲ್ಲ, ಬರೋಕ್ಕೂ ಆಗಲ್ಲ. ಆ ರೀತಿ ಇರೋದ್ರಿಂದ 1 ದಿನ ಟೈಮಿಂಗ್ ಸಿಗುತ್ತೆ ಅಥವಾ ಮಾರ್ನಿಂಗ್ ಅವ್ರು ಕಾಲ್ ಮಾಡಿರ್ತಾರೆ, ಆ ರೀತಿ ನೋಡ್ತಾರೆ. ನಂದು ಇಷ್ಟ ಸಿಂಪಲ್. ನಾ ಎಲ್ಲಿ ಹೋಗ್ತಾರೆ ಇವತ್ತು ಆಟೋ ಮತ್ತೆ ಬೆಳಿಗ್ಗೆ ಮೈಸೂರು ಬಿಟ್ಟಾಗ 6:30 ಬಿಡ್ಬೇಕು ಅನ್ಕೊಂಡೆ. ಇವತ್ತು ಆಕ್ಚುಲಿ ಎದ್ದೇಳಕ್ಕಾಗಲ್ಲ, ಕರೆಕ್ಟಾಗಿ 6:30ಗೆ ಎದ್ದೆ. ಇವತ್ತು ಫಸ್ಟ್ ಟೈಮ್ ತುಂಬಾ ದಿನ ಆದ್ಮೇಲೆ ಲೇಟ್ ಆಗಿದ್ದು ಬಿಕಾಸ್ ಆಫ್ ಈ ಕಾಫ್ ಗೀಫ್ ಎಲ್ಲ ಆಗಿದ್ದಾಗ. ಮೊನ್ನೆ ಮಂಗಳೂರಿಗೆ ಒಂದು ಇನ್ಸಿಡೆಂಟ್ ಹೇಳ್ಬೋದು ಅಂತಂದ್ರೆ, ಸಾರಿ 25ನೇ ತಾರೀಕಿಗೆ ಓಪನ್ ಆಯ್ತಲ್ಲ, 2 ದಿನ ಕಂಟಿನ್ಯೂಸ್ ರಾತ್ರಿ ನಿದ್ದೆ ಮಾಡಿದ ಆಲ್ಮೋಸ್ಟ್ 1,400 ಕಿಲೋಮೀಟರ್ ಡ್ರೈವ್ ಮಾಡಿದೆ. ಅದು ಡ್ರೈವ್ ಮಾಡೋದು ಎಲ್ಲಿಂದ ಬರುತ್ತೆ ಶಕ್ತಿ? ನಿಮ್ಮ ಮನಸ್ಸಿಗೆ ಫಸ್ಟ್ ನೀವು ನಿಮ್ಮನ್ನ ನಂಬಿದ್ರೆ ಸಾಕು, ಇನ್ನೇನು ಬೇಡ. ನಿಮ್ಮ ಅಕ್ಕಪಕ್ಕದವ್ರು ನಂಬುವಂಥದ್ದು ಬೇಡ, ಇನ್ನೊಬ್ರಿಗೆ ನೀವು ಹೇಳೋಂಥದ್ದು ಬೇಡ, ನಿಮ್ಮನ್ನು ನೀವು ನಂಬಿ ಸರ್. ಯಾವಾಗ ನಿಮ್ಮನ್ನು ನೀವು ನಂಬ್ತೀರಾ, ನಿಮಗೆ ಏನ್ ಬೇಕು ಅದನ್ನೇ ಕೇಳ್ಕೊಳ್ಳಿ, ಅದು ಆಗತ್ತೆ ಅಷ್ಟೇ. ಇಷ್ಟಲ್ಲಿ ಒಳ್ಳೊಳ್ಳೆ ನ್ಯೂಸ್ ಕಂಡು ಕೊಡ್ತೇವೆ ನನ್ನ ಕಡೆಯಿಂದ. ನಿಮ್ಗೆ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ 25 RP ಏನ್ ಹಿಂಗಾಗೋಯ್ತಾ, 100 RP ಹಿಂಗಾಗೋಯ್ತಾ, ಆ ಲೆಕ್ಕದಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ನಾನ್ ಮಾಡಿರೋದನ್ನ ಎಲ್ಲರೂ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ನಾನು ಮನುಷ್ಯನೇ ಅಲ್ವಾ, ನಾನ್ ಮಾಡಿದ್ದೀನಿ ಅಂದ್ರೆ ಡೆಫಿನೆಟ್ ಆಗಿ ನೀವು ಮಾಡ್ಲಿಕ್ಕಾಗತ್ತೆ. ಏನಂತ ಹೇಳಿದ್ರೆ, ಒಂದು ಆರ್ಗನೈಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನಮ್ಮನ್ನು ನಾವು ಎಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀವಿ ಆಟೋಮೆಟಿಕ್ ಆಗಿ ಆಗ್ತದೆ. ಈಗ ನೋಡಿ, ನನ್ನ ಇದು ಹೊಟ್ಟೆ ಏನಿದೆ 4 ವರ್ಷದಿಂದ ಇಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಲ್ಲ. ಇದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ರೆ ನಾವು ಹೇಳಿಸ್ಬೋದು. ಏನು ಬರೀ ಈಗ ದುಡ್ಡು ಸಂಪಾದನೆ ಮಾಡಬೇಕು, ಸಾಲಗಳು ತೀರಿಸ್ಬೇಕಂತ ಓಡಾಡ್ತಾರೆ, ಇದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಆರೋಗ್ಯ ಸ್ವಲ್ಪ ಅದಿಗಾಡ್ತದೆ. ಈಗ ಒಂದು ಆಲ್ಮೋಸ್ಟ್ 48 ಗಂಟೆಯಲ್ಲಿ 8 ಡಿಸ್ಟಿಕ್ ನೀರು ಕುಡಿತೀರ. ಎಷ್ಟು ನೀವು ಕ್ಯಾರಿ ಮಾಡಬೇಕು? 1-2 ಲೀಟರ್ 5 ಲೀಟರ್. ಅದ್ರಲ್ಲಿ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಬರ್ತಾರಲ್ಲ, ಹೇಳ್ತಾರೆ ತಗೊಬಂದು ನಿಮ್ ನೀರು ಅಂತೇಳಿ. ನಂದೇ ನೀರು ಬೇಕು ಅವ್ರಿಗೆ. ನೀರು ಕೊಡೋದು ಒಳ್ಳೇದಂತ ಅಂತಲ್ಲ, ಏನಾದ್ರೆ ನನ್ನ ಆರೋಗ್ಯ ಕೆಡಿಸ್ಕೊಳ್ಳಿಕ್ಕೆ ನಮ್ಗೆ ಇಷ್ಟ ಇರಲ್ಲ ಅಷ್ಟೇ. ಅದೊಂದೇ ವಿಚಾರಕ್ಕೆ ನೀವು ಆಡೋದು ಏನಿಲ್ಲ. ಯಾರು ನಿಮ್ಮ ಟೈಮ್ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದೇ ಲೈನ್, ನನ್ನ ಟೈಮ್ ಇಸ್ ನಾಟ್ ಫಾರ್ ಸೇಲ್. ಇದರ ಅರ್ಥ ಏನೋ ಗೊತ್ತಾಗಿಲ್ಲ. ನನ್ನ ಟೈಮು ಸೇಲಿಗಿಲ್ಲ. ಎಷ್ಟೋ ಜನ ಜಾಬ್ ಮಾಡ್ತಾ ಇದೀವಲ್ಲ, ಜಾಬಿಗೆ ಏನ್ ಕೊಡ್ತೀವಿ? ಟೈಮ್ ಕೊಡ್ತಿರಲ್ಲ. ಪ್ರಾಡಕ್ಟ್ ಇದೆ, ಅದನ್ನ ಸೇಲ್ ಮಾಡ್ರಿ, ನನ್ನ ಟೈಮ್ ಸೇಲ್ ಮಾಡ್ತೀರ ಅಲ್ವಾ? ಇಷ್ಟು ದಿನಗಳ ಸರ್ ಎಲ್ಲ ಸೇರಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಇದು ಮಾಡ್ತಾರೆ. ಮಾರ್ಕೆಟ್ ಇರೋ ಪ್ರಾಡಕ್ಟ್ಸ್ ಇದೆ, ಅವುಗಳನ್ನ ಮಾರಾಟ ನಾವು ಆರಾಮಾಗಿ ಹೇಳಲ್ಲ. 1 ವರ್ಷನ 2 ವರ್ಷನ 3 ತಿಂಗಳ 6 ತಿಂಗಳ ನೀವೇ ಕಾನ್ಸಂಟ್ರೇಟ್ ಮಾಡ್ತೀರಾ ಮಾಡಿ. ಇವತ್ತು ಸುದೀಪ್ ಸರ್ ಹೇಳಿದಾರಲ್ಲ, ತಗೊಂಡೋಗೆಲ್ಲ ಕೊಡ್ತಾ ಇದ್ವಿ, ಬರ್ತಾ ಇದ್ವಿ. ಇವತ್ತು ಹೋಗ್ತಾ ಇದಾರೆ, ಹಾಗೆ ಹೋಗೋ ಅವಶ್ಯಕತೆ ಇದೆಯಾ? ಇಲ್ಲ. ನಮ್ಮಂತೆ 1000 ಜನ ಇದ್ದಾರಲ್ಲ ಅವ್ರ ಜೊತೆಗೆ. ಇವತ್ತ ನಾವು ಮಾಡ್ಬೇಕಂತ ಈಗ ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ನಾವು ತಾನೇ ಕೊಡ್ಬೇಕು. ಇಲ್ಲಿ ಇದ್ದವ್ರೆ, ಇಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಗೆ ಎಷ್ಟು ಜನ ಹೇಳಿದಾರೆ? ಇಬ್ಬರೇ ಕೈ ಎತ್ತದ, 3 ಜನ. ಅಕ್ಕಪಕ್ಕ ಮನೆಗೆ ಹೇಳಿಲ್ಲ ಅಂದ್ರೆ ಊರಲ್ಲಿ ಲೂಟ್ ಕೊಡೋಗ್ತೀರಾ?
ಅಷ್ಟೇ. ನಾನೀಗ ಕೊಟ್ಟದೇ ತುಂಬಾ ದೂರ ಏನಿಲ್ಲ. ನಾವೀಗ ಏನ್ ನಮ್ಮ ಪೂರ್ತಿ ಆ ಬೀದಿ ಏನಿತ್ತಲ್ವಾ, ಆ ಬೀದಿಲಿ ಇದ್ದಾಗ ಒಂದ್ಸರಿ ಕೂರ್ಸ್ಕೊಂಡು ಕೂತ್ಕೊಂಡು ಅಲ್ಲೇ ಹೇಳಿದೆ ಪಾರ್ಕಲ್ಲಿ ಕೂತ್ಕೊಂಡು, ನಾಳೆ ದಿನ ಎಕ್ಸ್ಪ್ರೆಷನ್ ಮುಗಿತು. ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಮಿಂದ ನೀವು ದೂರ ಹೋಗಬೇಡಿ, ಇಷ್ಟೇ ಒಂದೇ ಇದು. ಪಕ್ಕದಲ್ಲಿರೋ ನಿಮ್ಮ ಹತ್ರ ಏನು ಹಾಲಿದೆ, ಮೊಸರಿದೆ, ತುಪ್ಪ ಮಾಡ್ಕೊಳ್ಳಿಕ್ಕೆ ನೀವು ಬಂದ್ರೆ ತುಪ್ಪ ಕುಡ್ಕೊಂಡು ಹೋಗ್ಬೇಕಾ? ಅಕಸ್ಮಾತ್ ತುಪ್ಪನೇ ನಿಮ್ ಪಕ್ಕದಲ್ಲಿದ್ದ ಅಂತ ಹೇಳಿದ್ರೆ ಬೇರೆ ಎಲ್ಲ ಹೋಗ್ತೀರಾ, ತುಪ್ಪ ಎತ್ಕೊಂಡು ಬಳಸಿ ಅಷ್ಟೇ. ಅಕಸ್ಮಾತ್ ತುಪ್ಪ ಇಲ್ಲ, ಹಾಲಿದೆ, ಮೊಸರಿದೆ, ತುಪ್ಪ ಯಾಕೆ ಮಾಡ್ಕೋಬೇಕು ಕಲ್ತ್ಕೊಳ್ಳಿ, ಅಷ್ಟೇ ಸಿಂಪಲ್. ಅವರು ಅಷ್ಟೊಂದು ಡೆಡಿಕೇಶನ್ ಆಗಿ ಈ ಒಂದು 25ನೇ ತಾರೀಕು ಸೂಪರ್ ಮಾರ್ಟ್ ಓಪನ್ ಆದಾಗ ಉಡುಪಿಯಿಂದ ಅವತ್ತು ಬಿಸಿಯಲ್ಲಿ ಅದೇ ಡ್ರೈವಿಂಗ್ ಮಾಡ್ಕೊಂಡು ಕಾರ್ಯಕ್ರಮ ಬರ್ಬೇಕು ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳು ಬರಕ್ಕೆ ಹೇಳಿ ಅವರು ಡ್ರೈವಿಂಗ್ ಮಾಡ್ಕೊಂಡು ಹಾರ್ಡ್ ವರ್ಕರ್. ಆ ತರ ಒಂದು ನಮ್ಮ ಟೀಮಲ್ಲಿ ಇರೋದು ನಮ್ಗೆ ಖುಷಿ ಆಗುತ್ತೆ. ನಮ್ಮ ವಿಜಯ್ ಸರ್ ಅವ್ರಿಗೆ ಈ ತರ ಲೀಡರ್ಸ್ಗಳು ನಿಮ್ಮ ಟೀಮಲ್ಲೂ ಬರ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅವ್ರು ಸಪೋರ್ಟ್ ಮಾಡಿದ್ದಾರೆ 100% ನಮ್ಮ ವಿಜಯ್ ಸರ್ ತುಂಬಾ ಜನ ಬರ್ತಾರೆ. ಹಾಗಾಗಿ ಅಂತ ಒಂದು ನೆಕ್ಸ್ಟ್ ಅವ್ರ ಒಂದು ಬಿಸಿ ಶೆಡ್ಯೂಲ್ 2 ದಿನದಲ್ಲಿ ಮಾಡಿದ್ದಾರೆ. ಇನ್ನ ಅದು ಫ್ರೀ ಆಗಿದ್ರೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿರೋರು 100% ಆ ತರ ವ್ಯಕ್ತಿಗಳು ನಿಮ್ಮ ಟೀಮಲ್ಲಿ ಬರ್ತಾರೆ. ಅವ್ರಿಗೆ ಒಂದು ಡೆಡಿಕೇಶನ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶಗಳು ಬೇಕು. ಆ ಅವಕಾಶನ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಿ ಅದಕ್ಕೆ 100%. ಇವತ್ತು ಅನ್ಕೋಬಹುದು ಸರ್ ಅವರು ದೊಡ್ಡ ಮನೆಯವರು, ಅವ್ರು ಕೋಟ್ಯಾಧಿಪತಿ, ಇವ್ರು ಲಕ್ಷಾಧಿಪತಿ, ಅವ್ರ ಹತ್ರ ಹೆಂಗ್ ನಂಗೆ ಹೇಳಿ ಅಂತ ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವಕಾಶ ಕೊಡುವಂತ ವ್ಯಕ್ತಿಗಳು ನೀವಾಗಿದ್ರ. ಅವ್ರು ಯಾವ ತರ ಇದ್ರು ದುಡ್ಡಿನ ಅವಶ್ಯಕತೆ ಇದೆಯಾ? ಕೋಟಿ ಗಟ್ಟಲೆ ದುಡ್ಡು ಬೇಡವಾ? ಹೇಳಿ ಸರ್. ನಾನು ಇಷ್ಟು ದಿನದ ಎಲ್ಲ ಏನ್ ಮಾಡಿದೇವಲ್ಲ ಎಲ್ಲರೂ ರಾತ್ರಿ 10:30 11 ಜನಕ್ಕೆ ದುಡ್ಡು ಬೇಕು, ಜನಕ್ಕೆ ನೆಮ್ಮದಿ ಬೇಕು, ಜನಕ್ಕೆ ಹೇಗೆ ನೆಮ್ಮದಿಯಾಗಿ ಆರಾಮಾಗಿರ್ಬೇಕು. ಯಾರಿಗಾದ್ರೂ ತುಂಬಾ ಕಷ್ಟ ಪಡ್ಬೇಕು, ನಾನು ತುಂಬಾ ಕಷ್ಟಪಟ್ಟೆ ಇರ್ಬೇಕು ಅಂತ ಇಷ್ಟು ಜನಕ್ಕೆ ಆಸೆ ಇದೆ. ಇಲ್ಲಿದ್ದವ್ರಿಗೆ ನೆಮ್ಮದಿಯಾಗಿರ್ಬೇಕಾ, ಖುಷಿಯಾಗಿರ್ಬೇಕು? ನೆಮ್ಮದಿ ಇರ್ಬೇಕಾದ್ರೆ ದಯವಿಟ್ಟು ಯಾವ ಟೈಮ್ಗೆ ನೀವು ನೋಡ್ಬೇಡಿ. ಯಾವ ಟೈಮಲ್ಲಿ ಹೋಗಿ ಕುತ್ಕೊಂಡು ನಿಮ್ಗೆ ನೆಮ್ಮದಿ ಬೇಕಾದ್ರೆ ಎಲ್ಲಿದೆ ಕೊಡಿಯೋದು ಕೀಳ ಲೆಕ್ಕದಲ್ಲಿ ಇರ್ತಾರೆ. ಅದಕ್ಕೆ ದಾರಿ ಮಾಡ್ಕೊಡಿ ಸರ್. ನಿಮ್ ಟೈಮ್ ಹತ್ರ ನಂದು ಎಲ್ಲ ಆಗಿರೋದೆಲ್ಲ ರಾತ್ರಿ 11 ಗಂಟೆ 12 ಗಂಟೆ. ನೀವು ನಂಬ್ದಿರ ಬಿಡ್ತೀರಾ? ನಂದದು 48 hours ಅನ್ನ ಏನ್ ಅನ್ಕೊಂಡಿದ್ದೆ ಅದನ್ನ ನಾನು ಅನ್ಕೊಂಡು ಬಂದಿದ್ದಲ್ಲ, ಅದು ಏನಾಯ್ತು ಮಾಡ್ತಾ 11 ಗಂಟೆ ರಾತ್ರಿಗೆ ಆಲ್ಮೋಸ್ಟ್ ಒಂದು 18 ಆಗಿ ಕಂಪ್ಲೀಟ್ ಆಯ್ತು. ಇನ್ನೊಂದು ಅರ್ಧ ಗಂಟೆ ಇದೆಲ್ಲ ಮುಗಿಸುವ ಲೆಕ್ಕದಲ್ಲಿ ಜಸ್ಟ್ ಅವಾಗ ಫೋನ್ ಮಾಡ್ಕೊಂಡು ಫೋನಲ್ಲಿ ಇದು ಮಾಡ್ಕೊಂಡು ಮಾಡಿದ್ರು. ನನಗೆ ಅವತ್ತು ರಾತ್ರಿ ಶಿವ ಸರ್, ಅವರು ವೈಫು, ಅದಾದ್ಮೇಲೆ ಸುನೀಲ್, ನೀವು ಮಾಡಿದ್ರೆ ಗೊತ್ತಿರೋದು, ಅದ್ರ ಜೊತೆಗೆ MD ಸರ್ ಇದನ್ನ ಡಾಟಾ ಎಂಟ್ರಿ ಮಾಡಿಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ? ನನ್ನ ಹತ್ರ 25 ಡೀಟೇಲ್ಸ್ ಇದೆ, ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನೀವು ಮನ್ಸು ಮಾಡಿ ಮಾಡ್ತೀವಿ ಅಂದ್ರೆ ಇಲ್ಲಿದ್ದವ್ರು ಪ್ರತಿಯೊಬ್ರು ಹೆಲ್ಪ್ ಮಾಡಿ ರೆಡಿ ಇರ್ತಾರೆ. ಈಗ ನಾನ್ ನಿಮ್ಮ ಹತ್ರ ಯಾರ ಹತ್ರ ಬಂದು ಒಂದು 50,000 ಕೊಡಿದ್ರೆ ಎಷ್ಟು ಜನ ಕೊಡಿ ಕಡಿದಿರ? ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಸಾಧನೆ ಮಾಡಿದೀನಿ, ನಂಗೆ 50,000 ಕೊಡ್ಲಿಕ್ಕೆ ಯಾರಿದಿಲ್ವ? 500 ರೂಪಾಯಿ ಕೊಡಿ ಅಂದ್ರೆ ಕೊಡ್ತೇವೆ ಸರ್. ಕೆಲವರು ಆಲೋಚನೆ ಮಾಡಿದ್ರೆ ಕೆಲವು ಕೊಡ್ತಿರಲ್ಲ. ನಾವು ಇಷ್ಟೇ, ನಾವು ತುಂಬಾ ದೊಡ್ಡದನ್ನ ಯೋಚನೆ ಮಾಡೋದು ಬಿಟ್ಟು ಸಣ್ಣದನ್ನ ಮುಗಿಸಿ ಸಾಕು. ಆಟೋಮೆಟಿಕ್ ಚಿಕ್ಕದೇ ದೊಡ್ಡದಾಗ್ತದೆ ಅಷ್ಟೇ. ಆತರ ಒಂದು ಪ್ರಮೋಷನ್ ಮಾಡೋಣ, ಒಂದು ಭಾನುವಾರ ಕಾರ್ಯಕ್ರಮ. ಯಾಕಂದ್ರೆ ಇವಾಗ ಹೇಳಿದ್ರು ಎಲ್ಲ ಬೇರೆ ಒಂದು ಬೀದಿ, ಬೇರೆ ಎಲ್ಲೂ ಸುತ್ತಿಲ್ಲ, ಬೇರೆ ಒಂದು ಬೀದಿಯಲ್ಲಿ ಕುತ್ಕೊಂಡ್ರು, ಪಾರ್ಕಲ್ಲಿ ನೀಟಾಗಿ ತಿಳಿಸಿದ್ರು, ಎಲ್ಲ ರೆಡಿ ಆದ್ರೆ. ಯಾಕಂದ್ರೆ ಒಂದು ಗ್ರಾಸರಿ ತಗೊಂಡ್ರೆ ಇನ್ಕಮ್ ಮಾಡೋ ಲಕ್ಷ ಗಟ್ಟಲೆ ಇನ್ಕಮ್ ಬರುತ್ತೆ ಅಂತ ಯಾರು ಬೇಡ ಅಂತಾರೆ, ಹೌದಲ್ವಾ? ಆದ್ರೆ ನಾವು ಹೇಳೋದಕ್ಕೆ ಮುಜುಗರ ಪಡ್ತಾ ಇದೀವಿ. ನಾವು ಇಲ್ಲಿ ಕೂತಿರೋಂಥ ವ್ಯಕ್ತಿಗಳು, ನಾವುಗಳೇ ಸೆಲೆಬ್ರಿಟಿಗಳು, ನಾವೇ ಹೀರೋ. ನಾವು ಇಲ್ಲೇ ಸಲ್ಮಾನ್ ಖಾನ್ ಇದ್ದಾರೆ, ಶಾರುಖ್ ಖಾನ್ ಇದ್ದಾರೆ, ಯಾರು ಯಶ್ ಇದ್ದಾರೆ, ಇನ್ಯಾರು ರಾಧಿಕಾ, ಇಲ್ಲ ಎಲ್ಲ ಸೆಲೆಬ್ರಿಟಿಗಳು ಇಲ್ಲೇ ಇದೀವಿ. ಯಾಕಂದ್ರೆ ನಮ್ಮ ಕಂಪನಿನ ಪ್ರಮೋಟ್ ಮಾಡ್ತಾರವ್ರು ಯಾರು? ನಾವೇ. ಅಲ್ಲ ಸೆಲೆಬ್ರಿಟಿ ಅಲ್ವಾ? ನಾವು ಆ ರೀತಿ ಥಿಂಕ್ ಮಾಡೋಣ. ನಾವೇ ಏನೋ ಬಂದಿದ್ವಿ, ಒಂದು ಅವಕಾಶ